ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ PD ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ 22ನೇ ಕಂತಿನ ಇವತ್ತು ಕೂಡ ಸ್ಯಾಂಕ್ಷನ್ ಆಗಿಲ್ಲ. ಈ ವಾರ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು. ಇನ್ನೇನೋ ತಿಂಗಳು ಕೂಡ ಮುಗಿತಾ ಇದೆ, ಆದರೂ ಕೂಡ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಅಂತೂ 21 ಮತ್ತು 22ನೇ ಕಂತು ಈ ತಿಂಗಳದು ಎರಡು ಕೂಡ ಒಟ್ಟು 4,000 ರೂಪಾಯಿನ ಬಿಡುಗಡೆ ಆಗಬೇಕಿತ್ತು. ಆದರೆ ಇನ್ನೂ ಕೂಡ ಜಮಾ ಆಗಲಿಲ್ವಲ್ಲ, ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಮಾಡ್ತಿದ್ದೀರ. ಗೃಹಲಕ್ಷ್ಮಿಯರೆಲ್ಲರೂ ಯಾವಾಗ ಬರ್ಬೋದು, ಬಿಡುಗಡೆ ಆಗುತ್ತಾ ಈ ತಿಂಗಳು ಅಥವಾ ಈ ತಿಂಗಳು ಕೂಡ ಪೆಂಡಿಂಗ್ ಉಳಿಸ್ತಾರೆ ಸರ್ಕಾರದವರು, ಅದರ ಬಗ್ಗೆ ಒಂದು ಅಪ್ಡೇಟ್ ಕೊಡಿ ಅಂತ ಎಲ್ಲರೂ ಕೇಳ್ಕೊಂಡ್ರಿ. ನಾನಿವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ 22ನೇ ಕಂತಿನ ಒಟ್ಟು 4,000 ರೂಪಾಯಿನ ಯಾವಾಗ ಬಿಡುಗಡೆ ಮಾಡ್ತಿದ್ದಾರೆ, ಒಟ್ಟಿಗೆ ಬಿಡುಗಡೆ ಆಗುತ್ತೆ ಅಥವಾ ಒಂದೇ ಒಂದು ಕಂತು ಮಾತ್ರ ಈ ತಿಂಗಳು ಬಿಡುಗಡೆ ಮಾಡ್ತಾರೆ 22ನೇದು, ಅಥವಾ ಪೆಂಡಿಂಗ್ ಅಂತೂ 21ನೇ ಕಂತಿನ ಬಿಡುಗಡೆ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಅಪ್ಡೇಟ್ನ ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಮಧ್ಯ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಮತ್ತು ವೀಡಿಯೋಗೊಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ 22ನೇ ಕಂತಿನ ಒಟ್ಟಿಗೆ 4,000 ರೂಪಾಯಿನ ಯಾವಾಗ ಬಿಡುಗಡೆ ಆಗ್ತಾಯಿದೆ ಅಂತ ನೋಡೋದಾದರೆ, ಇವತ್ತು ಬುಧವಾರ 12:30 ನಂತರ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಮತ್ತು 22ನೇ ಕಂತು ಎರಡು ಒಟ್ಟಿಗೆ 4,000 ರೂಪಾಯಿನ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗ್ತಾಯಿದೆ. ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರಿಗೂ. ಯಾಕಂದರೆ ಹೋದ ತಿಂಗಳಿಂದ ಎಲ್ಲರೂ ಕಾಯ್ಕೊಂಡು ಕೂತಿದ್ರಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗುತ್ತೆ ಅಂದರೆ. ಕಳೆದ ತಿಂಗಳು ಬಿಡುಗಡೆ ಆಗಲಿಲ್ಲ, ಈ ತಿಂಗಳಾದರೂ ಬಿಡುಗಡೆ ಆಗುತ್ತೆ ಅಂದ್ಕೊಂಡಿದ್ರು. ಆದರೆ ಈ ತಿಂಗಳು ಕೂಡ ಸರ್ಕಾರದವರು ಇನ್ನೂ ಬಿಡುಗಡೆ ಮಾಡದೆ ಅದೇ ಥರ ಮಾಡಿದ್ರು. ಮತ್ತು ತಿಂಗಳು ಕೊನೆಯಾದರೂ ಕೂಡ ಇನ್ನೂ 22ನೇ ಕಂತಿನ ಹಣ ಬಿಡುಗಡೆ ಮಾಡಲಿಲ್ಲ. ಮತ್ತು ಎಲ್ಲರೂ ಈ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ 22ನೇ ಕಂತು ಬರೋಲ್ಲ, ಪೆಂಡಿಂಗ್ ಉಳ್ಕೊಳ್ಳುತ್ತೆ, 2 ಕಂತು ಕೂಡ ಸ್ಯಾಂಕ್ಷನ್ ಮಾಡಿಕೊಡೋದಿಲ್ಲ ಅಂತ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ 22ನೇ ಕಂತು 21ನೇ ಕಂತು ಎರಡೂ ಸೇರಿ ಒಟ್ಟಿಗೆ 4,000 ರೂಪಾಯಿನ ಇವತ್ತು 12:30 ನಂತರ 12:30 ಆದಮೇಲೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಾಯಿದೆ. ಆದ್ದರಿಂದ ತಮ್ಮ ಬ್ಯಾಂಕ್ ಖಾತೆಗಳನ್ನ ಎಲ್ಲರೂ ದಯವಿಟ್ಟು ಇವತ್ತು ಚೆಕ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ 21ನೇ ಕಂತು 22ನೇ ಕಂತು ಎರಡೂ ಒಟ್ಟಿಗೆ ಜಮಾ ಆಗುತ್ತೆ. ಇದು ಬಂದು ಎಲ್ಲ ಜಿಲ್ಲೆಯವ್ರಿಗೂ ಕೂಡ 12:30 ಆದ ನಂತರ ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಜಮಾ ಆಗುತ್ತೆ. ಮತ್ತು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ 22ನೇ ಕಂತು ಮತ್ತು 21ನೇ ಕಂತಿನ ಹಣ ಪಡ್ಕೋತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.